ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತೇಳಿ ನಿಮಗೆ ತಮ್ಲೈನ ನೋಡಿಬಿಟ್ಟೇ ಗೊತ್ತಾಗಿರುತ್ತೆ. ಈ ದಿನ ನೀವು ಸ್ವಲ್ಪ ನೆನ್ಪಿಟ್ಕೊಂಡು ನೋಡಿ, ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದಾಗ ಈ ಹಿಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ ಈ ಥರದ ಘಟನೆ ಏನಾದರೂ ನಡೆದಿದೆಯಾ ಅಂತ ನೋಡಿದಾಗ, ಮನೆಯಲ್ಲಿ ತುಂಬ ಕಲಹ ಆಗೋದು, ಗಂಡ ಹೆಂಡತಿ ಜಗಳ, ಮಕ್ಕಳು ಕೈಗೆ ಸರಿಯಾದ ರೀತಿಯಲ್ಲಿ ಸಿಗದೇ ಇರೋದು, ಕೈ ತಪ್ಪಿ ಹೋಗೋದು, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ದುಡಿಲಿಕ್ಕೆ ದಾರಿ ತಿಳಿತಾ ಇಲ್ಲ, ಹೀಗೆ 10 ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆಯಾ? ಇದಕ್ಕೆ ನಿಮ್ಮದೇ ಏನಾದರೂ ತಪ್ಪಿದೆಯಾ ಅಥವಾ ಬೇರೆ ಏನಾದರೂ ತಪ್ಪಿದೆಯಾ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ನೀವು ಯಾವುದಾದರೂ ಒಂದು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ, ಇನ್ನೇನು ಆಗೇ ಬಿಡ್ತು ಅಂತೇಳಿ ಅನ್ಕೋತಾ ಇರ್ತೀರ. ತಪ್ಪಲ್ಲದ ತಪ್ಪು, ಒಂದು ಸಣ್ಣ ಎಳೆಯಷ್ಟು ತಪ್ಪು ಇಡೀ ನಿಮ್ಮ ಅಷ್ಟೂ ದಿನದ ಪ್ರಯತ್ನವನ್ನು ಹಾಳು ಮಾಡ್ತು. ಯಾಕೆ ಅಂತ ಗೊತ್ತಾಗೋದಿಲ್ಲ. ಎಷ್ಟು ದುಡಿತಾ ಇದ್ದೀರಾ, ಇನ್ನೇನು ಸಂಪತ್ತು ಕೈಗೆ ಬಂತು ಅನ್ನೋದರಲ್ಲಿ ಯಾವುದೋ ಒಂದು ಮೂಲದಿಂದ ಅದಕ್ಕೆ ಅಡೆತಡೆ ಉಂಟಾಗುತ್ತೆ. ಯಾವುದೇ ಕೆಲಸ ಆಗಲಿ ಕಾರಣ ಇಲ್ಲದಲೇ ನಡೆಯೋದಿಲ್ಲ. ಅದಕ್ಕೆಲ್ಲ ನಮ್ಮ ಹಣೆಬರ ಅಥವಾ ನಮ್ಮ ದುರಾದೃಷ್ಟ ಕಾರಣ ಆಗಿರೋದಿಲ್ಲ. ದೊಡ್ಡವರು ಹೇಳ್ತಾರೆ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಕಾರಣ ಇಲ್ಲದಲೇ ಯಾವುದೇ ಕಾರ್ಯ ನಡೆಯೋದಿಲ್ಲ ಅಂತೇಳಿ. ಇವತ್ತಿನ ನಮ್ಮ ಈ ಒಂದು ಸಮಸ್ಯೆಗೆ ನಾವು ಕಾರಣ ಅಲ್ಲದೆ ಇರ್ಬೋದು. ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಕಾರಣ ಯಾರು? ಯಾರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನೋಡ್ತಾ ಹೋದಾಗ, ನಮ್ಮ ಮನೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ದೇವರ ಮನೆಯಲ್ಲೋ ಅಥವಾ ನಮ್ಮ ಹಿರಿಯರು, ನಮ್ಮ ಮುತ್ತಜ್ಜರು ಹಿಂದೆ ಬಾಳಿ ಬದುಕಿದಂತಹ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಗಂಟೇನಾದರೂ ಸಿಕ್ಕಿದೆಯಾ? ಪರೀಕ್ಷೆ ಮಾಡಿ ನೋಡಿ. ₹1 ನಾಣ್ಯನೋ ಏನಾದರೂ ಇಟ್ಬಿಟ್ಟು ಒಂದು ಹಳದಿ ಬಟ್ಟೆಯಲ್ಲಿ ಏನಾದರೂ ಕಟ್ಟಿಟ್ಟಿದ್ದಾರಾ? ಈ ರೀತಿ ಕಟ್ಟು ಇಡುವುದು ಯಾವಾಗ ಅಂದರೆ, ನಮಗೆ ಏನಾದರೂ ಬೇಡಿಕೆಗಳು ಇದ್ದಾಗ ದೇವರಲ್ಲಿ ಕೇಳಿಕೊಂಡು ಈ ಮುಡುಪನ್ನು ನಾವು ಅವನ ಹೆಸರಿನಲ್ಲಿ ಹರಕೆಯಾಗಿ ಕಟ್ಟಿರ್ತೀವಿ. ಅದನ್ನು ಮುಂದೆ ನಮ್ಮ ಕೆಲಸಗಳೆಲ್ಲ ಸರಿ ಹೋದ ನಂತರ ಮರೆತೇ ಬಿಟ್ಟಿರ್ತೀವಿ. ವರ್ಷಗಳು ಕಳೆದು ಅವರೂ ಸಹ ಮರೆತು ಹೋಗಿರ್ತಾರೆ, ನಮಗೂ ಸಹ ಅದನ್ನು ತಿಳಿಸೋದನ್ನು ಮರೆತಿರ್ತಾರೆ. ಇದೆಲ್ಲದರ ಪರಿಣಾಮ ಅವರ ವಂಶದ ಕುಡಿಗಳಾದ ನಾವುಗಳು ಅದನ್ನು ಅನುಭವಿಸ್ತಾ ಇರ್ತೀವಿ. ನಾವೆಲ್ಲರೂ ನಮಗೆ ಕಷ್ಟಗಳು ಬಂದಾಗಲೇ ಆ ದೇವರನ್ನು ನೆನೆಸ್ಕೊಳ್ಳೋದು, ಈ ರೀತಿಯಾಗಿ ಮುಡುಪುಗಳನ್ನು ಕಟ್ಟೋದು, ಇಂಥ ಕಾರ್ಯ ನೆರವೇರಿದರೆ ನಾನು ನಿನಗೆ ಇಂತಹ ಒಂದು ಸೇವೆಯನ್ನು ಮಾಡ್ತೀನಿ, ನಿನ್ನ ದರ್ಶನವನ್ನು ಪಡಿತೀನೋ ಮತ್ತೊಂದು, ಈ ರೀತಿಯಾಗಿ ನಾವು ಮುಡುಪುಗಳನ್ನು ಕಟ್ತೀವಿ. ಅದನ್ನು ತೀರಿಸಬಾರ್ದು ಅಂತ ಅಲ್ಲ, ಆ ಕ್ಷಣಕ್ಕೆ ನೆರವೇರಿದ ಮೇಲೆ ಆ ಒಂದು ಸಂದರ್ಭದಲ್ಲಿ ಹೋಗಲಿಕ್ಕೆ ಆಗಿರೋದಿಲ್ಲ, ಅಥವಾ ಆ ಸಂದರ್ಭದಲ್ಲಿ ನಮಗೆ ಹೋಗುವ ಅನುಕೂಲಗಳು ಆಗಿರೋದಿಲ್ಲ. ಅನುಕೂಲ ಸಿಕ್ಕಾಗ ಅಥವಾ ಹಣದ ತೊಂದರೆಯೋ ಮತ್ತೊಂದು ಏನಾದರೂ ಆಗಿರ್ಬೋದು, ಆ ಒಂದು ಕೆಲಸವನ್ನು ಮುಂದಕ್ಕೆ ಹಾಕಿ ಮರೆತು ಹೋಗಿರೋ ಸಂಭವನೂ ಇರುತ್ತೆ. ಅಥವಾ ಏನಾದರೂ ಅತಾಚಾರ್ಯಗಳು ನಡೆದ್ಬಿಟ್ಟು ಆ ಹರಕೆಯನ್ನು ಕಟ್ಟಿದಂತಹ ವ್ಯಕ್ತಿ ಅಸುನೀಗಿರಬಹುದು. ಇದೆಲ್ಲದರ ಕಾರಣದಿಂದ ನಮ್ಮ ಮುಂದಿನ ಪೀಳಿಗೆ ಈ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಆಗಿದ್ರೆ ಅವರು ಮಾಡಿದ್ದಕ್ಕೆ ನಾವು ಯಾಕೆ ಈ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಕೇಳೋದು ತಪ್ಪಾಗತ್ತೆ. ಅವರು ಅವರ ವಂಶದ ಕುಡಿಗಳಿಗೋಸ್ಕರನೇ ಈ ಒಂದು ಹರಕೆಯನ್ನು ಕಟ್ಟಿರ್ತಾರೆ. ಕೆಲವು ಕಾರಣಗಳಿಂದ ಮರೆತು ಹೋಗಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು, ಕಟ್ಟಿದ ಹರಕೆಯನ್ನು ತೀರಿಸದೆ ಹಾಗೆ ಬಿಡಬಾರ್ದು ಅಂತೇಳಿ ಹೇಳೋದು ಇದೇ ಕಾರಣಕ್ಕೆ. ನೋಡಿ, ನಮ್ಮ ಇಂದಿನ ಋಷಿಮುನಿಗಳಾಗಿರ್ಬೋದು ಅಥವಾ ರಾಜರುಗಳಾಗಿರ್ಬೋದು, ತಮ್ಮ ಸಂಪತ್ತು ಮತ್ತೊಂದು ಎಲ್ಲದಕ್ಕಿಂತ ಕೊಟ್ಟ ಮಾತು, ನುಡಿದ ಭಾಷೆ, ಇದೆಲ್ಲದಕ್ಕೂ ಸಹ ಪ್ರತ್ಯೇಕವಾದ ಮನ್ನಣೆಯನ್ನು ಕೊಡ್ತಾ ಇದ್ರು. ಆಡಿದ ಮಾತನ್ನು ಎಂದೂ ತಪ್ಪಬಾರ್ದು ಅನ್ನೋದನ್ನು ಅವರು ಯಾವಾಗಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ನಾವು ಯಾವಾಗ ಹರಕೆಗಳನ್ನು ಕಟ್ತೀವೋ ಆಗ ನಾವು ನಮ್ಮ ಬ್ರಹ್ಮಾಂಡದ ಜೊತೆ ಒಂದು ಬಂಧವನ್ನು ಬೆಸ್ಕೊಂಡಿರ್ತೀವಿ. ಒಂದು ಸಂಬಂಧ ಅಲ್ಲಿ ಕಲ್ಪನೆ ಆಗುತ್ತೆ, ಒಂದು ರೇಖೆ, ಒಂದು ಭಾವ ಅಲ್ಲಿ ಬೆಳೆಯುತ್ತೆ. ದಿವ್ಯವಾದ ಶಕ್ತಿ ಅಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಆ ದೇವರಿಂದ ಒಂದು ದಿವ್ಯವಾದ ಶಕ್ತಿ ನಮ್ಮ ಕೆಲಸಗಳನ್ನು ಸರಾಗವಾಗಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಆ ದೇವರ ಕೃಪೆಯಿಂದ ನಾವು ಅಂದುಕೊಂಡಂತಹ ಕೆಲಸ ಸರಾಗವಾಗಿ ನಡೆದು
ಮುಂದೆ ಸಾಗಿ ನಾವು ಏನಾದರೂ ಆ ಹರಕೆಯನ್ನು ಮರೆತೆವಿ ಅಂದಾಗ ಅಲ್ಲಿ ಶೂನ್ಯ ಪ್ರಾರಂಭವಾಗುತ್ತೆ. ಬ್ರಹ್ಮಾಂಡ ಲೋಕದ ಆ ಒಂದು ಬಂಧ ಆ ರೀತಿಯಾಗಿರುತ್ತೆ. ಒಂದೊಂದೇ ಸಮಸ್ಯೆಗಳನ್ನು ನಮಗೆ ಎದುರು ನೀಡ್ತಾ ಹೋಗುತ್ತೆ, ಅಥವಾ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿನೂ ಸಹ ನಮ್ಮಲ್ಲಿ ಕುಂದು ಹೋಗುತ್ತೆ. ನೀನು ಹರಕೆಯನ್ನು ತೀರಿಸಲಿಲ್ಲ ಅಂತೇಳ್ಬಿಟ್ಟು ಆ ದೇವರು ನಮ್ಮ ಮೇಲೆ ಎಂದೂ ಕೋಪಗೊಳ್ಳೋದಿಲ್ಲ. ಆದರೆ ನಾವು ಆ ಒಂದು ಪ್ರತಿಜ್ಞೆಯನ್ನು, ಆ ಒಂದು ಹರಕೆಯನ್ನು ಮುರಿದು ಯಾವಾಗ ಬಿಡ್ತೀವೋ ಆ ಕ್ಷಣದಿಂದ ನಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯ ಸೃಷ್ಟಿಯಾಗುತ್ತೆ. ಅದು ನಮ್ಮ ಮುಂದಿನ ಕೆಲಸಗಳಿಗೆ ಅಡೆತಡೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ನೆನಪಿರಲಿ, ನಾವು ಮನುಷ್ಯರಿಗೆ ಕೊಟ್ಟಂತಹ ಮಾತು ತಪ್ಪಿದರೆ ನಾವು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬಹುದು ಅಥವಾ ಅದನ್ನು ಮರೆಯಬಹುದು. ಆದರೆ ದೇವರಿಗೆ ಕೊಟ್ಟ ಮಾತು ತಪ್ಪಿದರೆ ಆ ವಿಚಾರ ನಡೆಯುವುದು ಕರ್ಮದ ನ್ಯಾಯಾಲಯದಲ್ಲಿ. ಅಲ್ಲಿ ಯಾವುದೇ ವಾದ ವಿವಾದಗಳು ಬರುವುದಿಲ್ಲ, ವಕೀಲರು ಬರುವುದಿಲ್ಲ. ಅಲ್ಲಿ ಬರುವುದು ಒಂದೇ, ಬಂದಂತಹ ಕರ್ಮವನ್ನು ಅನುಭವಿಸಲೇಬೇಕು. ತಾತನ ಸಾಲ ಮೊಮ್ಮಗನ ಹೆಗಲ ಮೇಲೆ, ಇದು ಋಣಬಾಧೆಗೆ ಸಂಬಂಧಪಟ್ಟಿದ್ದು. ಒಂದು ಪಕ್ಷದಲ್ಲಿ ನೀವು ಕೇಳಬಹುದು, ನಾನು ಆ ಹರಕೆಯನ್ನು ಒತ್ತಿಲ್ಲ, ನಾನು ಆ ತಪ್ಪನ್ನು ಮಾಡಿಲ್ಲ, ಆದರೂ ನಾನು ಯಾಕೆ ಆ ಒಂದು ಶಿಕ್ಷೆಯನ್ನು ಅನುಭವಿಸಬೇಕು? ಇಲ್ಲಿಯೇ ಬರುವುದು ನಿಜವಾದ ಕರ್ಮದ ಸೂಕ್ಷ್ಮ ವಿಚಾರ. ನಾವು ಬರೀ ನಮ್ಮ ತಂದೆ ತಾಯಿಗಳಿಂದ ಮಾತ್ರ ಜನಿಸಿಲ್ಲ. ನಮ್ಮ ಕೂದಲು, ಕಣ್ಣು, ಎತ್ತರ, ಬಣ್ಣ ಎಲ್ಲವನ್ನೂ ಸಹ ನಾವು ಹೇಗೆ ನಮ್ಮ ವಂಶವಾಹಿನಿಯಿಂದ ತಗೊಂಡು ಬಂದಿರ್ತೀವೋ ಅವರ ಹರಕೆಗಳು, ಸಂಕಲ್ಪಗಳೂ ಸಹ ರಕ್ತದಲ್ಲಿ ಹರಿದು ಬಂದಿರುತ್ತವೆ. ಅದಕ್ಕೆಲ್ಲ ಸಾಕ್ಷಿನೇ ನಮ್ಮ ಈ ಗೋತ್ರ. ನಮ್ಮ ತಾತನೋ ಅಥವಾ ಮುತ್ತಾತನೋ ನನಗೆ ಇಂತಹ ಕೆಲಸ ನೆರವೇರಿದರೆ ನಾನು ಇಂತಹ ಸೇವೆಯನ್ನು ನೀಡ್ತೀನಿ ಅಂತೇಳಿ ಹರಕೆಯನ್ನು ಒತ್ತಿರಬಹುದು. ಬ್ಯಾಂಕಲ್ಲಿ ಮಾಡಿದ ಸಾಲಕ್ಕೆ ಮಗ ಹೇಗೆ ಆ ಸಾಲವನ್ನು ತೀರಿಸಬೇಕು ಅಂತ ಆಗುತ್ತೋ ಅದೇ ರೀತಿಯಾಗಿ ನಮ್ಮ ಪೂರ್ವಜರು ಬಾಕಿ ಉಳಿಸಿದಂತಹ ಈ ದೈವ ಒಂದು ಸಂಕಲ್ಪಗಳಿಗೆ ನಾವು ಬಡ್ಡಿಯನ್ನು ಕಟ್ಟಲೇಬೇಕಾಗತ್ತೆ. ಹಾಗಾದರೆ ನಮ್ಮ ಮನೆಯಲ್ಲೂ ಸಹ ಈ ದೈವ ಋಣ ಇದೆನಾ ಅಂತ ತಿಳಿಯೋದು ಹೇಗಪ್ಪ ಅಂದರೆ, ಈ ಒಂದು 5 ಲಕ್ಷಣಗಳು ನಿಮ್ಮ ಮನೆಯಲ್ಲಿ ನಿಮಗೆ ಕಂಡು ಬಂದರೆ ಖಂಡಿತವಾಗಿಯೂ ಅಲ್ಲಿ ಇದೆ ಅಂತೇಳಿ ಅರ್ಥ. ಒಂದು, ಕಂಕಣ ಭಾಗ್ಯ ಕೂಡಿಬಾರದೇ ಇರುವುದು, ವಂಶವೃದ್ಧಿಯಾಗದಿರುವುದು, ವಿಚಿತ್ರವಾದ ಧನನಷ್ಟ, ಮನೆಯಲ್ಲಿ ಅಕಾರಣ ಕಲಹ, ಕೊನೆಯದಾಗಿ ಅಜ್ಞಾತ ರೋಗಗಳು. ಅಜ್ಞಾತ ರೋಗಗಳು ಎಂದರೆ ನಾವು ಯಾವುದೇ ವೈದ್ಯ ಆಸ್ಪತ್ರೆಗೂ ಸಹ ಕರೆದುಕೊಂಡು ಹೋಗಿ ತೋರಿಸಿದರೂ ಆ ರೋಗ ಪತ್ತೆಯಾಗುವುದಿಲ್ಲ. ಇದು ಸಹ ನಮ್ಮ ಹಿರಿಯರು ಮಾಡಿದ ಹರಕೆಯ ಪ್ರಭಾವದಿಂದನೇ ಆಗಿರುತ್ತೆ. ನಮ್ಮ ತಾತ ಮುತ್ತಾತರು ಯಾರಾದರೂ ಒಬ್ಬರು ತುಂಬ ದೊಡ್ಡ ಕಾಯಿಲೆಯಿಂದ ಬಳಲ್ತಾ ಇದ್ದು, ಆ ಸಮಯದಲ್ಲಿ ಏನಾದರೂ ಇಂಥ ಸೇವೆಯನ್ನು ನಾನು ನೀಡ್ತೀನಿ, ಈ ಕಾಯಿಲೆಯನ್ನು ಮುಕ್ತಿ ಮಾಡು ಅಂತೇಳಿ ಏನಾದರೂ ಹರಕೆಯನ್ನು ಕಟ್ಟು ಮರೆತಿದ್ರೆ ಆ ಒಂದು ಹರಕೆ ಈ ರೀತಿಯಾಗಿ ನೆನಪು ಮಾಡ್ತಾ ಇರುತ್ತೆ. ಹಾಗಿದ್ರೆ ಈ ಹರಕೆಗಳನ್ನು ಹೇಗೆ ತೀರಿಸೋದು? ನಮಗೆ ಆ ಹರಕೆಗಳು ಗೊತ್ತಿರೋದಿಲ್ಲ. ಅದಕ್ಕೆ ಯಾವ ರೀತಿಯಾಗಿ, ಯಾವ ಹರಕೆ ಯಾರಿಗೆ, ಯಾವ ದೇವರಿಗೆ ಯಾವ ರೀತಿಯಾಗಿ ತಿಳ್ಕೊಂಡು ಅದನ್ನು ಪರಿಹಾರ ಮಾಡೋದು ಅಂತ ನೋಡೋದಾದರೆ, ತಪ್ಪು ಕಾಣಿಕೆ. ಹೌದು, ನಮ್ಮ ಹಿರಿಯರು ಮಾಡಿದ ಅತಿ ಮುಖ್ಯವಾದ ಪರಿಹಾರ ಇದು. ಮನೆಯ ದೇವರನ್ನು ನೆನೆದುಕೊಂಡು ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ, ಒಂದು ಒಣ ಕೊಬ್ಬರಿಯ ಬಟ್ಟಲು, 11 ರೂಪಾಯಿ ದಕ್ಷಿಣೆ, ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಕುಲದೇವರನ್ನು ನೆನೆದು ಇದನ್ನು ಗಂಟು ಕಟ್ಟಿ ಇಡಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಆ ದೇವಸ್ಥಾನಗಳಿಗೆ ಹೋಗುವ ಮುಂಚೆ ಇದನ್ನು ತೆಗೆದುಕೊಂಡು ಹೋಗಿ ಉಂಡಿಯಲ್ಲಿ ಹಾಕಿ ಕೈ ಮುಗಿದು, ನಮ್ಮ ಏನಾದರೂ ತಪ್ಪು ಉಳಿದುಕೊಂಡಿದ್ದರೆ, ನಮಗೆ ಈ ಹರಕೆ ಮರೆತು ಹೋಗಿದೆ, ಏನಾದರೂ ಹರಕೆಗಳು ಮರೆತು ಹೋದಲ್ಲಿ ಇದನ್ನು ಮನ್ನಿಸಪ್ಪ ಅಂತ ದೇವರಲ್ಲಿ ಕೈ ಮುಗಿದು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ಬೇಕಾಗುತ್ತೆ. ಹರಕೆ ಇದು ವ್ಯಾಪಾರ ಅಲ್ಲ, ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇದೊಂದು ದೈವ ಋಣ. ಪ್ರಾಮಾಣಿಕತೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ಕುಟುಂಬದ ರಕ್ಷಾ ಕವಚವಾಗಿರುತ್ತೆ. ನಾವು ಆಡುವ ಮಾತು ಸತ್ಯವಾಗಿರಲಿ, ಬದುಕು ಧರ್ಮದ ದಾರಿಯಲ್ಲಿರಲಿ. ಯಾವ ಮನೆಗಳಲ್ಲಿ ಹಿರಿಯರ ಮಾತು ಉಳಿಯುತ್ತದೆಯೋ, ಯಾವ ಮನೆಗಳಲ್ಲಿ ದೈವದ ಋಣ ಇರುವುದಿಲ್ಲವೋ ಅಂತಹ ಮನೆಗಳನ್ನು ನವಗ್ರಹಗಳೂ ಸಹ ಮುಟ್ಟಲಿಕ್ಕೆ ಭಯ ಪಡ್ತಾರಂತೆ. ಈ ರೀತಿಯಾಗಿ ನಾವು ಹಾಗೆ ಉಳಿದಂತಹ ಹರಕೆಗಳನ್ನು ತಪ್ಪು ಕಾಣಿಕೆ ಒಪ್ಪಿಸುವುದರ ಮೂಲಕ ಆ ಋಣ ಬಂಧದಿಂದ ಮುಕ್ತರಾಗ್ಬೋದು. ದೈವ ಋಣ
ಅದು ವ್ಯಾಪಾರವಲ್ಲ, ಅದೊಂದು ಭಕ್ತಿ ಭಾವ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದ ಜೊತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.